ಪ್ರತಿಯೊಬ್ಬರ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ ಮತ್ತು ಅದನ್ನ ಪ್ರತಿನಿತ್ಯ ಪೂಜೆ ಕೂಡ ಮಾಡ್ತಾರೆ. ಪುರಾಣದಲ್ಲಿ ಮತ್ತು ಆಯುರ್ವೇದದಲ್ಲಿ ತುಳಸಿ ಗಿಡಕ್ಕೆ ಬಹಳಷ್ಟು ಮಹತ್ವ ಇದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡ ಇಲ್ಲದ ಮನೆಯೇ ಇಲ್ಲ. ಶಾಸ್ತ್ರದಲ್ಲಿ ತುಳಸಿ ಗಿಡವನ್ನ ದೇವರಿಗೆ ಹೋಲಿಸಿದ್ದಾರೆ. ಆದ್ದರಿಂದಲೇ ಪ್ರತಿಯೊಬ್ಬರು ತುಳಸಿ ಮಾತೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುವುದುಂಟು. ಇದೇ ಕಾರಣಕ್ಕೆ ದೇವಸ್ಥಾನಗಳಲ್ಲಿ ಕೂಡ ಹೂವಿನ ಹಾರದ ಜೊತೆಗೆ ತುಳಸಿ ಹಾರವನ್ನ ಏರಿಸುತ್ತಾರೆ. ಇದರ ಜೊತೆಗೆ ತುಳಸಿ ಗಿಡದ ಎಲೆಗಳಿಂದ ಔಷಧಗಳನ್ನ ಕೂಡ ತಯಾರಿಸುವುದುಂಟು. ಇದನ್ನ ತಿನ್ನೋದ್ರಿಂದ ಕೆಮ್ಮು, ನೆಗಡಿ ಅಂತ ಸಮಸ್ಯೆಗಳು ಬರೋದಿಲ್ಲ. ಇಷ್ಟೆಲ್ಲ ಮಹತ್ವವನ್ನ ಹೊಂದಿರುವ ಈ ತುಳಸಿ ಗಿಡ ನಮ್ಮ ಜೀವನದಲ್ಲಿ ಸಾಕಷ್ಟು ಬಹು ಮುಖ್ಯ ಪಾತ್ರವನ್ನ ವಹಿಸುತ್ತದೆ. ಹೌದು, ಮನೆ ಮುಂದೆ ಇರುವ ತುಳಸಿ ಗಿಡ ನಮ್ಮ ಜೀವನದಲ್ಲಿ ಆಗು ಹೋಗುಗಳ ಮುನ್ಸೂಚನೆಯಿಂದ ಕೂಡ ತಿಳಿಸುತ್ತಾ ಇರುತ್ತೆ. ಕೆಲವು ಬಾರಿ ತುಳಸಿ ಗಿಡದ ಎಲೆಗಳು ಉದುರುವುದು, ಗಿಡ ಒಣಗಿ ಹೋಗುವುದು, ಬಾಡಿ ಹೋಗುವುದು ಆಗುವುದನ್ನ ನಾವು ನೋಡ್ತೀವಿ. ಇದು ಅಶುಭದ ಸಂಕೇತ. ತುಳಸಿ ಗಿಡ ಯಾವಾಗಲೂ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಸೂಚನೆಗಳನ್ನ ನೀಡುತ್ತದೆ. ಇದರ ಅರ್ಥ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಜಾಗೃತಿಯನ್ನು ಮೂಡಿಸುವಂತದ್ದು ತುಳಸಿ. ಹೌದು, ತುಳಸಿ ಗಿಡ ಬಾಡಿ ಹೋದ್ರೆ ಅಥವಾ ಎಲೆ ಒಣಗಿ ಹೋದ್ರೆ ನಮ್ಮ ಮನೆಯಲ್ಲಿ ಯಾವ ಸಮಸ್ಯೆಗಳು ಆಗುತ್ತವೆ ಹಾಗೂ ಎಂತ ಸಮಸ್ಯೆ ಆಗುತ್ತದೆ ಮತ್ತು ಸಮಸ್ಯೆ ಹೇಗಿರುತ್ತದೆ ಎಂದು ಅರ್ಥೈಸಿಕೊಳ್ಳಬೇಕು. ತುಳಸಿ ಗಿಡದಲ್ಲಿ ಆಗುವ ಬದಲಾವಣೆಗಳ ಮೂಲಕ ನಮ್ಮ ಮನೆಯ ಪರಿಸ್ಥಿತಿಯನ್ನ ಮುಂಚೆಯೇ ತಿಳಿಯಬಹುದು. ತುಳಸಿ ಗಿಡ ಒಣಗಿ ಹೋಗ್ತಾ ಇದ್ರೆ ಮನೆ ಯಜಮಾನನ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಬಹುದು. ಇದು ಅದನ್ನ ಸೂಚಿಸುತ್ತದೆ. ತುಳಸಿ ಗಿಡದ ಎಲೆ ಹಳದಿ ಬಣ್ಣಕ್ಕೆ ಅಥವಾ ತನ್ನ ಬಣ್ಣವನ್ನ ಬದಲಾಯಿಸ್ತಾ ಇದ್ರೆ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು ಅರ್ಥ. ಇದ್ದಕ್ಕಿದ್ದಂತೆ ತುಳಸಿ ಗಿಡದ ಎಲೆಗಳು ಉದುರಿ ಹೋಗ್ತಾ ಇದ್ರೆ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಜೀವಕ್ಕೆ ಅಪಾಯ ಕಾದಿದೆ ಎಂದು ಅರ್ಥವಂತೆ. ತುಳಸಿ ಗಿಡ ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳೀತಾ ಇದ್ರೆ ಅದು ಶುಭ ಸಂಕೇತ. ಮನೆಯಲ್ಲಿ ಇರುವವರಿಗೆ ಆರೋಗ್ಯ, ಐಶ್ವರ್ಯ, ಸಿರಿ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಅರ್ಥವಂತೆ. ತುಳಸಿ ಕಟ್ಟೆಯಲ್ಲಿ ಹೊಸದಾಗಿ ಮತ್ತೊಂದು ಗಿಡ ಬೆಳೀತಾ ಇದ್ರೆ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೆಲಸದ ವಿಚಾರದಲ್ಲಿ ಆದಾಯ ಹೆಚ್ಚಾಗುವ ಸೂಚನೆ ಕೂಡಿರುತ್ತದಂತೆ. ಇನ್ನು ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತದೆಯೋ ಅಷ್ಟೇ ಚೆನ್ನಾಗಿ ನಮ್ಮ ಮನೆ ವೃದ್ಧಿಸುತ್ತದೆ, ಜನಗಳ ಸ್ಥಿತಿ ಉತ್ತಮವಾಗಿರುತ್ತದೆ. ಆದ್ದರಿಂದ ತುಳಸಿ ಗಿಡ ಬಾಡದಂತೆ ಎಚ್ಚರ ವಹಿಸಬೇಕು. ಪ್ರತಿನಿತ್ಯ ಶ್ರದ್ಧಾ ಭಕ್ತಿಯಿಂದ ತುಳಸಿ ಗಿಡವನ್ನ ಪೂಜೆ ಮಾಡಿಕೊಳ್ಳಬೇಕು. ಇದರಿಂದ ಮನೆಯ ವಾತಾವರಣ ಸುಖ ಶಾಂತಿಯಿಂದ ಇರುತ್ತದೆ. ಮನೆಯವರ ಮನಸ್ಥಿತಿ ಚೆನ್ನಾಗಿರುತ್ತೆ ಮತ್ತು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಸಾಧಿಸುತ್ತಾರೆ ಹೀಗೆಂದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಮನೆಗೆ ಯಾವ ಸಮಸ್ಯೆಗಳು ಹತ್ತಿರ ಸುಳಿಯೋದಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.